ಜೈ ಭುವನೇಶ್ವರಿಗೆ, ಜೈ ಕರ್ನಾಟಕ ಮಾತೆಗೆ, ತಿರುಗನ್ನಡಂ ತಿರುಗನ್ನಡಂ. ಜೈ ಭುವನೇಶ್ವರಿಗೆ. ಕನ್ನಡ ನೆಲ, ಕನ್ನಡ ಜಲ, ಕನ್ನಡ ನುಡಿ, ಕನ್ನಡದ ಬಗ್ಗೆ ಅಭಿಮಾನ ಇರಬೇಕೆಂದು ಕನ್ನಡಿಗರಿಗೆ ಕೇಳ್ಕೊತಾ ಇದ್ದೀವಿ. ಯಾಕಂದ್ರೆ ನಾವು ಗಡಿನಾಡಿರೋ ಸಮಸ್ಯೆ. ಯಾಕಂದ್ರೆ ಈ ಕಡೆ ಹೋದ್ರೆ 5 ಕಿಲೋಮೀಟರ್ ಅಲ್ಲಿ ತಮಿಳುನಾಡು ಬಂದ್ಬಿಡುತ್ತೆ, ಇನ್ನು 10 ಕಿಲೋಮೀಟರ್ ಕುಪ್ಪಂ ಇದು ಬಂದ್ಬಿಡುತ್ತೆ ಆಂಧ್ರ. ಈಗಿರುವ ಸಂದರ್ಭದಲ್ಲಿ ನಾವು ಕನ್ನಡ ಕಾಪಾಡ್ಕೊಳ್ಳೋದು ಬಹಳ ಕಷ್ಟ ಆಗಿದೆ. ಇದ್ರಲ್ಲಿ ದಯವಿಟ್ಟು ನಾವು ಮಕ್ಕಳಿಗೆ ನಾವು ಹೇಳ್ತಾ ಇರೋದೇನಂದ್ರೆ, ಇಂದಿನ ಪ್ರಜೆಗಳೇ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ದಯವಿಟ್ಟು ನೀವು ಕನ್ನಡ ಬಗ್ಗೆ ಆದ್ಯತೆ ಕೊಡಬೇಕು. ಯಾಕಂದ್ರೆ ಗಡಿನಾಡಲ್ಲಿ ನಾವು ತುಂಬಾ ಕಷ್ಟದಲ್ಲಿ ಇದ್ದೀವಿ. ಯಾಕಂದ್ರೆ ನಮ್ಮ ಭಾಷೆ ನಾವು ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ಬಿಟ್ಟಿದೆ. ನಮ್ಮ ಭಾಷೆ ಅಂದ್ರೆ ನಮ್ಮ ತಾಯಿಗೆ ಸಮಾನ. ಆ ತಾಯಿನ ಕಾಪಾಡ್ಕೋಬೇಕಾದ್ರೆ ನಮ್ಮೆಲ್ಲರೂ ಕರ್ತವ್ಯ. ಯಾಕಂದ್ರೆ ಇವತ್ತು ಒಂದ್ ದಿವಸ ಕನ್ನಡ ರಾಜ್ಯೋತ್ಸವ ಜೈ ಜೈ ಭುವನೇಶ್ವರಿ ಜೈ ಕರ್ನಾಟಕ ಅಂತ ಹೇಳ್ಬಿಡೋದು ತಪ್ಪಲ್ಲ. ಅದನ್ನ ಕಾಪಾಡ್ಕೋಬೇಕು ಉಸಿರಿರೋವರೆಗೂ. ಅದನ್ನ ಯೋಚನೆ ಮಾಡಿ. ಯಾಕಂದ್ರೆ ಇವತ್ತು ಹುಡುಗರು ಏನಾಗುತ್ತಾಗತ್ತೆ, ಇಂಗ್ಲಿಷ್ ವ್ಯಾಮೋಹ ಇದೆ. ಅಂದ್ರೆ ನಮ್ಮ ಮಕ್ಕಳು ABCD ಹಾಕ್ಬಿಟ್ಟು ಬೆಳಿಗ್ಗೆ ಕಾನ್ವೆಂಟ್ಗೆ ಹೋಗಿ ಮಮ್ಮಿ ಡ್ಯಾಡಿ ಅಂದ್ಬಿಟ್ಟು ಎಷ್ಟೋ ಖುಷಿ. ಅದನ್ನ ದಯವಿಟ್ಟು ಮಾಡ್ಲಿ. ವಿದ್ಯೆಗೆ ನಾನು ಇಂಗ್ಲಿಷ್ ಓದಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಮ್ಮ ಭಾಷೆನ ಬರಿಬೇಡಿ. ನಾವು ಪಕ್ಕದ ಬೇರೆ ರಾಜ್ಯವನ್ನು ಗೌರವಿಸೋಣ, ಬೇರೆಯವ್ರನ್ನೆಲ್ಲರೂ ಗೌರವಿಸೋಣ. ಆದ್ರೆ ನಮ್ಮ ಮಾತೃ ಭಾಷೆ ಆದಂತ ಕನ್ನಡ ತಾಯಿಯನ್ನು ಕಾಪಾಡ್ಕೋಬೇಕಂದ್ರೆ ನಮ್ಮೆಲ್ಲರೂ ಕರ್ತವ್ಯ. ಯಾಕಂದ್ರೆ ಕನ್ನಡ 2000 ಹಿಂದಿನ ಚರಿತ್ರೆ ಇದೆ. ಕನ್ನಡ ಅಲ್ಮಡಿ ಶಾಸನ ಅಂತ ಮೊದಲು ಬಂದಿದೆ. ನೀವು ನೋಟನ್ನೇ ತಗೊಳ್ಳಿ, ₹100 ನೋಟೇ ತಗೊಳ್ಳಿ, ಅದ್ರಲ್ಲಿ ನೋಡಿ 13 ಲಿಪಿಗಳಲ್ಲಿ 4ನೇ ಸ್ಥಾನ ಕೊಟ್ಟಿದ್ದಾರೆ ಕನ್ನಡಕ್ಕೆ. ಎಷ್ಟು ಉನ್ನತ ಇದ್ರೆ. ಕನ್ನಡಕ್ಕೆ 9 ಪ್ರಶಸ್ತಿಗಳು, ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ. ಅದು ನಮ್ಮ ಕೊರತೆ ಏನಾಗಿದೆ, ಇವತ್ತು SL ಭೈರವ್ ಕೊಡಬೇಕಾಗಿತ್ತು, ಆ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿಲ್ಲ. ಈ ವಾಣಿ ಮೂಲಕ ನಾವು ಹೇಳ್ತಾ ಇರೋದು ಏನಂದ್ರೆ, ದಯವಿಟ್ಟು SL ಭೈರವ್ ಜ್ಞಾನಪೀಠ ಪ್ರಶಸ್ತಿ ಕೊಡಬೇಕು. ಅವರೊಂದು ಸಾಹಿತ್ಯ, ಅವರೊಂದು ಭಾಷೆ, ಅವರೊಂದು ನಾಗುತಂತಿ, ಅವ್ರು ಮಾಡಿರುವಂತ ವಂಶವೃಕ್ಷ ಅಂತಹ ಒಂದು ಚಿತ್ರವನ್ನು ಮಾಡಿದಾಗ ಸಾಹಸ ವಿಷ್ಣುವಾದ 1970ರಲ್ಲಿ ಅವ್ರನ್ನ ಪರಿಚಯಿಸಿದ್ದು ವಂಶವೃಕ್ಷ. ಅದೇ ತರ ಇವು ಮೆಟ್ರೋ ನಾವು ಯೋಚನೆ ಮಾಡೋಣ. ಇಷ್ಟೆಲ್ಲ ಕಷ್ಟಪಟ್ಟು ಕೈಯಲ್ಲಿರೋ ಪ್ಯಾಕೆಟ್ ದುಡ್ಡು ಹಾಕಿದ್ರೆ 90,000 ರೂಪಾಯಿಂದ 8 ಲಕ್ಷ ರೂಪಾಯಿ ಹಾಕಿದ್ರು ಶಂಕರನಾಗ ಅವರು 84ರಲ್ಲಿ ಕರೆಸ್ಕೊಂಡು. ಅದು ಅವ್ರು ನೋಡೇ ಇಲ್ಲ. ಇವತ್ತು ಮೆಟ್ರೋದಲ್ಲಿ ಎಲ್ಲರೂ ನಾವು ಆರಾಮಾಗಿ ಓಡ್ತಾ ಇದ್ವಿ. ಶಂಕರನಾಗ ಹೆಸರು ಇಲ್ಲ, ನಮಗ್ ಫಲ ಏನೋ ಪುತ್ತಲವೇ ಇಲ್ಲ. ನೋಡಿ, ಕಷ್ಟ ಬಿದ್ದವ್ರು ಎಲ್ಲೋ ಇದ್ದೋಗ್ಬಿಟ್ರು. ಅವ್ರ ಬಗ್ಗೆ ಅವ್ರಿಗಾಗ್ಲಿ, ಕರ್ನಾಟಕ ರತ್ನಾಗ್ಲಿ, ಡಾಕ್ಟರೇಟ್ ಆಗ್ಲಿ, ಪದ್ಮಶ್ರೀ ಕೊಟ್ಟೇ ಇಲ್ಲ. ಎಲ್ಲಿ ನೋಡಿ ಕಷ್ಟ ಬಿದ್ರು ಎಲ್ಲೋ ಇದಾರೆ. ಅವ್ರಿಗೆ ಅಟ್ಲೀಸ್ಟ್ ನೆನ್ಸ್ಕೊಳಕ್ ಒಂದು ಭಾವ ಚಿತ್ರ ಇಲ್ಲ. ಎಷ್ಟು ಸ್ಟಾಪ್ಗಳಿದೆ ಮೆಟ್ರೋಗೆ ನೋಡಿ. ಅಲ್ಲಿ ಕನ್ನಡ ಶಂಕರನಾಗ ಒಂದು ಭಾವ ಚಿತ್ರ ಆಗಲಿ, ಒಂದು ಹೆಸರು ಕೂಡ ಸ್ಟಾಪ್ ಕೊಟ್ಟಿಲ್ಲ. ಒಂದು ಶಂಕರನಾಗ ನಿಂದ ಎಷ್ಟು ಖುಷಿ ಆಗ್ತಾ ಇತ್ತು. ಇವಾಗ ನಾವು 5 ನಿಮಿಷ ಹೊರಟೋಗ್ಬಿಡ್ತೀವಿ ಮೆಟ್ರೋದಲ್ಲಿ. 40 ರೂಪಾಯಿ ಖರ್ಚಾಗುತ್ತೆ, ಯೋಚನೆ ಮಾಡಲ್ಲ. ಅದು ನಾವು ಹೋಗ್ಬೇಕಂದ್ರೆ ಮೆಟ್ರೋಲಿ ಟೈಮಿಂಗ್ ಪಿಕಪ್ ಮಾಡಬೇಕು ಅಂತ. ಆದ್ರೆ ಇವತ್ತು ಶಂಕರನಾಗ ಅಷ್ಟು ತನ್ನ ಕೈಯಿಂದ 9 ಲಕ್ಷ ರೂಪಾಯಿ ಕೈಯಿಂದ ಹಾಕಿದ್ರು. ಯಾರಿಗಾರ ಗೊತ್ತಾ, ಹಳಬರು ಗೊತ್ತಾ, ಹೊಸಬ್ರಿಗೆ ಯಾರು ಗೊತ್ತಾ, ಆರಾಮಾಗಿದೆ ಮೆಟ್ರೋಲ್ ಹೋಗ್ತೀವಂತೆ ಅಂತ ಶಂಕರನಾಗ ಇವತ್ತು ಕರ್ನಾಟಕದಾಗಲಿ, ಡಾಕ್ಟರೇಟ್ ಆಗಲಿ, ಕನಿಷ್ಠ ಪಟ್ಟು ಮೆಟ್ರೋದಲ್ಲಿ ಒಂದು ಸ್ಟಾಪ್ ಒಂದು ಹೆಸರು ಎಷ್ಟು ಖುಷಿ ಪಡ್ತಾ ಇದ್ರು ಗೊತ್ತಾ. ಇಲ್ಲ ನೋಡಿ, ಇದೇ ತರ ನಮ್ಮ ವಿಷ್ಣುವಾದ ಸಾಹೇಬ್ ಇರ್ಬೋದು, ಶಂಕರ್ ಆಗಿರ್ಬೋದು, ಅಂಬರೀಷ್ ಅಣ್ಣ ಆಗಿರ್ಬೋದು, ಇವೆಲ್ಲ ಬಹಳ ಕಷ್ಟಪಟ್ಟು ಕನ್ನಡ ಕಾಪಾಡ್ಕೊಂಡಿದ್ದಾರೆ. ಅದೇ ತರ ನಮ್ಮ ಸಾಹಿತಿಗಳು ಬರ್ತೀನಿ. ಕುವೆಂಪು ಅವರು ಇವತ್ತು ಇಲ್ಲಿದ್ರೆ ಇವನ್ನ ಮಾಡಿದ್ರೆ ಜೈ ಭಾರತನೇ, ಅದು ಅವ್ರು ಕೊಟ್ಟಿರೋದೆ. KS ಇಸ್ಲಾಮದ್ ನಾವೇನ್ ಗೊತ್ತೀವಿ, ಕನ್ನಡಿಗರಿಗೆ ಮಾತ್ರ ಗೊತ್ತಾಗೋದು. ಮುಸ್ಲಿಂ ಸಾಲದ KS ಇಸ್ಲಾಮದ್ ಅವರು ನಿತ್ಯೋತ್ಸವ ಅಂತ ಬರೆದಿದೆ. ಜೋಗುಡ ಸಿರಿ ಬೆಳಗಿದ್ದಾರೆ ಅಂತ ಸಾಹಿತ್ಯವನ್ನು ಕೇಳುತ್ತೀರಿ. ಅದೇ ತರ ಎಲ್ಲರೂ ನಿತ್ಯವೂ ಕನ್ನಡವನ್ನು ಅಭಿಷೇಕ, ಕನ್ನಡ ಭಾಷೆ ಬಗ್ಗೆ ಗೌರವ ಕೊಡೋದು ಕೇಳ್ತಾ ಇರ್ತಾ ಇದ್ದೀನಿ. ಯಾಕಂದ್ರೆ ನಾವೇನಂತೀವಿ, ಇಂಗ್ಲಿಷ್ ವ್ಯಾಮೋಹ ಇದೆ. ನೀವು ಇಂಗ್ಲಿಷ್ ಕಲಿಬೇಡಿ ಅಂದಿಲ್ಲ, ಖಂಡಿತ ಕಲೀರಿ. ಇಂಗ್ಲಿಷ್ ಒಂದು 26 ಅಕ್ಷರಗಳು, ಕನ್ನಡ ಒಂದು 51 ಅಕ್ಷರ. ಆದ್ರೆ ಕನ್ನಡ ಕಲಿಯಕ್ಕೆ ಕಷ್ಟ ಬೀಳ್ತದೆ. ಇಂಗ್ಲಿಷ್ ಚೆನ್ನಾಗಿ ಕಲ್ತ್ಕೊಂತ ಇದೀವಿ ನಾವು. ಬೆಳಗ್ಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿ ಟೀಚರ್ ಕೋಪ ಬರಲ್ಲ. ಅದೇ ಬೆಳಗಿನ ವಂದನೆಗಳು ಶಿಕ್ಷಕಿ ಅಂದ್ರೆ ಹೌದಾ ಅಂತಾರೆ. ಯಾಕಂದ್ರೆ ನಮ್ಮಲ್ಲಿ ಈ ಪರಿಸ್ಥಿತಿ ಆಗ್ಬಿಟ್ಟಿದೆ. ಇಂಗ್ಲಿಷ್ ವ್ಯಾಮೋಹದಲ್ಲಿ ಮೊಬೈಲ್ ಇಂದ ತಿಳ್ಕೊಂಡು ಎಲ್ಲಾದ್ರಲ್ಲಿ ನಾವು ನೋಡ್ತಾ ಇದ್ದೀವಿ. ಅದು ನಮ್ಮ ಕನ್ನಡನ ಕಾಪಾಡಬೇಕು. ಕನ್ನಡ ಅನ್ನೋದು ನಮ್ಮ ತಾಯಿ, ನಮ್ಮ ಭಾಷೆ. ನಮ್ಮ ತಾಯಿಯನ್ನು ನಾವು ಕಾಪಾಡೋಣ. ಬೇರೆ ತಾಯಿ ಗೌರವ ಕೊಡಬೇಡಿ ಅಂತ ಖಂಡಿತ ಹೇಳ್ತಾ ಇಲ್ಲ. ಅದು ನಮ್ಮ ತಾಯಿ ಗೌರವ ಕೊಡ್ಬೇಕು, ನಮ್ಮೆಲ್ಲರೂ ಕರ್ತವ್ಯ ಅಂತ. ಜೈ ಭುವನೇಶ್ವರಿ, ಜೈ ಕರ್ನಾಟಕ. ಇದೇ ರೀತಿ ಎಲ್ಲರೂ ಕನ್ನಡಕ್ಕೆ ಆದ್ಯತೆ ಕೊಡಲಿ. ಒಬ್ಬ ಡಿಸೆಂಬರ್ ಕನ್ನಡ ರಾಜ್ಯೋತ್ಸವ ಮಾಡಿದ್ದಕ್ಕೆ ಗಣ್ಯರು ತುಂಬಾ ಸಂತೋಷ ಆಗಿದೆ. DP ಅವರು ಅದೇ ತರ ವರ್ಷ ನವೆಂಬರ್ ಅಲ್ಲೇ ಮಾಡಲಿ, ಯಾವಾಗನ ಮಾಡಿ. ನಮ್ಮ ಕೈಯಿಂದ ಸಹಕಾರ ಖಂಡಿತ ಕೊಡ್ತೀವಿ. ಜೈ ಭುವನೇಶ್ವರಿ, ಜೈ ಕರ್ನಾಟಕ. ಇದು ದಯವಿಟ್ಟು ಎಲ್ಲರೂ ನಮ್ಗೆ ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ಉದಯಪುರ ಧನ್ಯವಾದ. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಸ್ವಾಮಿಗಳಿಗೆ ಕನ್ನಡ ಅಂದ್ರೆ ತುಂಬಾ ಅಭಿಮಾನ. ಅವ್ರು ಮಾತಾಡ್ತಾ ಇದ್ರೇನೆ ಗೊತ್ತಾಗ್ತಾ ಇದೆ. ಈ ಅಭಿಮಾನ ಹೀಗೆ ಮುಂದುವರಿಯಲಿ. ಈಗ ನಮ್ಮ ವೀರ ಶಿವಾಜಿ ಸೇನೆಯ ಅಧ್ಯಕ್ಷರು ಈ ಸಮಾರಂಭದ ಸಂದರ್ಭವನ್ನು ಕುರಿತು ಮಾತನಾಡಬೇಕಾಗಿ, ಸ್ವಾಗತ ಹಾಗೂ ಸಂದರ್ಭವನ್ನು ಕುರಿತು ಮಾತನಾಡಬೇಕಾಗಿ ಕೋರಿಕೊಳ್ತಾ ಇದ್ದಾರೆ.